ಲೋಕಸಭಾ ಟಿಕೆಟ್ ಅಲ್ಲಿ ಅಂತಿಮ ಆಗಿದೆಯಲ್ಲ ಎಲ್ಲರದು. ತುಮಕೂರಿಗೆ ನೋಡ್ರಿ, ಕಾಂಗ್ರೆಸ್ಸಲ್ಲಿ ಮುದ್ದನ್ಮೇಗೌಡರದ್ದು ಆಗ್ತದೆ ಅಂತ ನಾವು ನಂಬಿದ್ದೀವಿ. BJPನಲ್ಲಿ ಸೋಮಣ್ಣದಾಗುತ್ತೆ ಅಂತ ನಂಬಿದ್ದೀವಿ. ಇನ್ನೇನು ಬೇಕು ನಿಮಗೆ? ನಾವು ಎರಡು ಪಾರ್ಟಿಯಲ್ಲೂ ಇದ್ದೀವಲ್ಲ, ಎರಡು ಪಾರ್ಟಿಲೂ ಇದ್ದೀವಿ ಅಂದರೆ ಎರಡು ಪಾರ್ಟಿಲೂ ನಮ್ಮ ಸ್ನೇಹಿತರಿದ್ದಾರೆ ಅಂತ ನಾನಿದ್ದೀನಿ ಅಂತ ಅಲ್ಲ ಹೇಳಿದ್ದು. ಆಮೇಲೆ ನೀವು ಹಂಗೆ ಹೇಳಿದ್ರು ಅಂತ ಹೇಳಿ ಹಾಕ್ಬಿಟ್ಟಿರ. ಆಮೇಲೆ ಅಲ್ಲ, ಈ ಮಾಧುಸ್ವಾಮಿ ಅವರಿಂದ ಬರುವಂತ ಚಾನ್ಸಸ್ ಈ ಬಸವರಾಜ್ MP ರೀ, ಬಸವರಾಜು ಕೈಗೆ ನೀವು ಸಿಕ್ಕಾಕೊಂಬಿಟ್ರೆ ಗೊತ್ತಾಯ್ತಾ, ಅವ್ರು ಒಳ್ಳೆಯವನಿದ್ರೆ ಅದಕ್ಕೆ ನಾವು ಬೇರೆ ಭಾಷೆಯಲ್ಲಿ ಬೇರೆ ಥರ ಹೇಳ್ತಾ ಇದ್ದೀವಿ. ಬಸವರಾಜು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧಿಸ್ತಾರೆ ಜಿಲ್ಲೆನಲ್ಲಿ. ಬಸವರಾಜು ಅವರು ಕಾಂಗ್ರೆಸ್ಸಿಂದ ಹೋಗಿರೋರು, ಎಲ್ಲ ಗೊತ್ತಿದೆ. ಬಸವರಾಜ್ ಏನು ಕಮ್ಮಿ ತಿಳ್ಕೊಂಡಿದ್ದೀರಾ? ಇಲ್ಲಿ ದೇವೇಗೌಡ ಸೋಲ್ಸಕ್ಕಾಗತ್ತೆ ಅಂದರೆ ನಾವು ಯಾರಿಗೆ ಬೇಕೋ ಅವ್ರಿಗೆ ಮಾಡೋದು. ನಡೀರಿ ನೋಡೋಣ. ಯಾಕೆ ನಾವು ನೋಡಪ್ಪ, ಮುದ್ದನ್ಮೇಗೌಡನ ಹೆಸರು ನಾವೇ ಪಾಪ ಅದನ್ನ ಇದು ಮಾಡಿದ್ದು. ಈಗ ಅವ್ರಿಗೆ ಟಿಕೆಟ್ ಕೊಡ್ತಾರೆ, ಕೊಟ್ಟಾಗ ನಾವು ನಿಷ್ಠೆಯಿಂದ ಮಾಡಬೇಕಲ್ವ. ನಾವಲ್ಲದೆ ಬಿಟ್ಟಿದ್ರೆ ಅವನು ಯಾರೋ ಇನ್ನೊಬ್ಬನ ಹೆಸರು ಹೇಳ್ದಲ್ಲ, ನೀನೇ ಹೇಳ್ದಲ್ಲಪ್ಪ ಅಲ್ಲಿ, ಅವನು ಯಾವನೋ ಬಂದು ಅಂಥವ್ನು ಬಂದರೆ ಬೆಳಗ್ಗೆನೇ ರಿಸಲ್ಟ್ ತಿಂಡಿಗೆ ಬಂದ್ಬಿಡ್ಬೋದು ಕೌಂಟಿಂಗ್ ಹೋದವರು. ನೀನೇ ಹೇಳ್ದಲ್ಲ ಅಲ್ಲಿ ಬೆಳಗ್ಗೆ 8 ಗಂಟೆಗೆ ತಿಂಡಿಗೆ ರಿಸಲ್ಟು. ಕೌಂಟಿಂಗ್ ಮಧ್ಯಾಹ್ನ ತಕ್ಕನೇ ಇರೋಂಗಿಲ್ಲ, 8 ಗಂಟೆಗೆ ಬರ್ಬೋದು ತಿಂಡಿ ತಿನ್ನೋಕ್ಕೆ. ಯಾವನ ಕ್ಯಾಂಡಿಡೇಟ್ ಏನ್ರಿ ಅವನು ರೀ? ಕ್ಯಾಂಡಿಡೇಟ್ ಏನ್ರಿ? ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಯಾರೋ $2 ಅರ್ಜಿ ಕೊಡೋದು, ಆ ಫೋಟೋ ತೆಗೆಸ್ಕೊಳ್ಳೋದು, ನಿಮಗೆ ಕೊಡೋದು. ಏನು ಮಾಡೋರು ಅವರು? ನಾನು 5 ಎಲೆಕ್ಷನ್ ಮಾಡಿದ್ದೀನಿ ಮಧುಗಿರಿನಲ್ಲಿ. 5 ಎಲೆಕ್ಷನ್ನಲ್ಲಿ 5 ಓಟು ನಾನು ಇಂತಿಂಥವ್ರು ಹಾಕ್ಸಿದ್ದೀನಿ ಕಾಂಗ್ರೆಸ್ ಪರವಾಗಿಂತ ಅವ್ರ ಹೆಸರು ಹೇಳ್ಬಿಡ್ಲಿ ಸಾಕು. 3 ಜನದ ಬೇಡ, 1000 ಜನದ ಬೇಡ, 5 ಎಲೆಕ್ಷನ್ ಮಾಡಿದ್ದೀನಿ ನಾನು ಇಲ್ಲೇ ಮಧುಗಿರಿನಲ್ಲಿ. ನಾನು ಇಲ್ಲಿಂದ ಹೋಗಿ ಅಲ್ಲಿ ಎಲೆಕ್ಷನ್ ಮಾಡಿದ್ದೀವಿ. ಲೋಕಲಲ್ಲೇನಪ್ಪ, ಲೋಕಲ್ ತಾನೇ ಅವರು. ಅವ್ರ ತಂದೆ ಪಾಪ ಡಾಕ್ಟ್ರು ಒಳ್ಳೆಯವರು, ಒಳ್ಳೆ ಸರ್ವಿಸ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದರಿಂದ ಅವ್ರ ಹೆಸರಿದೆ, ಅವ್ರ ತಂದೆದು. ಇವ್ರದ್ದೇನಿದೆ ಹೆಸರು ಅಲ್ವಾ? ಎಲ್ಲ ನೀವೆಲ್ಲ ಸಹಾಯ ಮಾಡಬೇಕು. ಆಮೇಲೆ ಹೆಚ್ಚು ಕಮ್ಮಿ ಮಾಡಿರ ಕೇಳಿಸ್ಕೊತಾನೆ ಇಲ್ಲ ಲೇ, ಅಲ್ಲೇನೋ ಮಾತಾಡಿ ನಾವು ಹೇಳಿದ್ ಕೇಳಿಸ್ತಾನೆ ಇಲ್ಲ ನೀವು.